ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಬೆಳಗ್ಗೆ ಮೊನ್ನೆ ಕಸ್ಟಮರ್ ಬಿದ್ದಿತ್ತು, ಅದೇ ಕಸ್ಟಮರ್ದು ಇವತ್ತು ಬಿದ್ದಿರೋದು. ಇಲ್ಲಿಂದ ಆರ್ ಟಿ ನಗರ ಸಿ ಬಿ ರೋಡ್ ಹತ್ರ ಡ್ರಾಪ್ ಇರೋದು. ಫೋನ್ ಮಾಡಿದ್ದೆ ಕಸ್ಟಮರ್ಗೆ, ಬರ್ತಾಯಿದ್ದೀನಿ ಅಂತ, ಬಂದಿದ್ದೀನಿ ಅಂತ. ನೋಡೋಣ ಬಂದರು ಅನಿಸುತ್ತೆ ಕಸ್ಟಮರು. ಪರವಾಗಿಲ್ಲ, ಮೊನ್ನೆ ವೇಟ್ ಮಾಡಿಸಿದ್ರು, ಇವತ್ತು ಬೇಗನೆ ಬಂದುಬಿಟ್ಟವ್ರೆ. ಆಲ್ಮೋಸ್ಟು ಲಾಗಿನ್ ಆಗಿಬಿಟ್ಟು ಒಂದು 5-10 ನಿಮಿಷ ಆಗಿತ್ತು. ಮೊನ್ನೆ ಊಬರಲ್ಲೇ ಅದರಲ್ಲೂ ಬುಕ್ ಮಾಡಿದರು, ಇವತ್ತು ರ್ಯಾಪಿಡೋದಲ್ಲಿ ಬುಕ್ ಮಾಡೋರು. ಮೊದಲನೇದು ತೊಗೊಳ್ಳಿ ಮೇಡಮ್, OTP ಹೇಳಿ. 6491. ಡೈಲಿ ಒಂದೊಂದು ಆ್ಯಪಲ್ಲಿ ಯೂಸ್ ಮಾಡ್ತೀರೇನು ಮೇಡಮ್? ಡೈಲಿ ಒಂದೊಂದು ಆ್ಯಪಲ್ಲಿ ಯೂಸ್ ಮಾಡ್ತೀರಾ? ಹೌದಾ, ಮೊನ್ನೆ ಊಬರಲ್ಲಿ ಬಿದ್ದಿತ್ತಲ್ಲ, ಅದಕ್ಕೆ ಕೇಳಿದೆ. ಓಕೆ ಬನ್ನಿ ಗೈಸ್, ಇಲ್ಲಿಂದ ಆಲ್ಮೋಸ್ಟ್ 8.8 ಕಿಲೋಮೀಟ್ರ್ ಹೋಗಬೇಕು ಗೈಸ್. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 37,135 ಕಿಲೋಮೀಟ್ರ್ ಆಗಿದೆ. ಆವಾಗಲೇ ಹೇಳೋದೇ ಮರೆತೋಗ್ಬಿಟ್ಟೆ, ಅದಕ್ಕೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ. 6:13 ಆಗಿದೆ. ರೈಲ್ವೆ ಗೇಟ್ ಓಪನ್ ಇದ್ದರೆ ಸಾಕಪ್ಪ ಅಷ್ಟು. ಗೈಸ್ ಮೊದಲನೇ ಡ್ರಾಪ್ ಹತ್ರ ಬಂದಿದ್ದೀನಿ. ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ. ಆಲ್ಮೋಸ್ಟು ಪೆಟ್ರೋಲ್ ಫುಲ್ ರಶ್ ಇತ್ತು ಅಂದ್ಕೊಂಡು ಬಂದುಬಿಟ್ಟೆ. ಬೇಗ ಡ್ರಾಪ್ ಕೊಟ್ಟು ಬೇರೆ ಎಲ್ಲಿ ಕೊಡ್ತಾನಂತ ನೋಡೋಣ. ಮತ್ತೆ ಎಷ್ಟಪ್ಪಾಗಿತ್ತು ಇದಕ್ಕೆ ಮೇಡಮ್? 88 ನೋಡಿ, ನೀವು ಹೇಳಿದಂಗೆ ಗೈಸ್ ಸ್ಕ್ರೀನ್ಶಾಟ್ ಇಟ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಲಾಕ್ ಮಾಡಿಬಿಡೋಣ. ಇದು 88 ಆಗಿದೆ. ಅಪ್ಡೇಟು, ಫ್ಲೋಟಿಂಗ್ ಕ್ಯಾಶ್, ಫುಲ್ ರೇಟಿಂಗು ನೋಡೋಣ. ಇವಾಗ ಮತ್ತೆ ಓಲಾ, ಊಬರ್, ರ್ಯಾಪಿಡೋ ಓಪನ್ ಮಾಡ್ಕೊಂಡು ಬಿಡ್ತೀನಿ ಹಾಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಬನ್ನಿ ಗೈಸು, ಎಲ್ಲಿ ಕೊಡ್ತಾನೆ ನೋಡೋಣ. 6:30 ಆಗಿದೆ ಟೈಮಿಂಗ್ಸು. ಗೋ ಆನ್ಲೈನು. ಮನೆಯಿಂದ ಬರ್ಬೇಕಾದ್ರೆ ಇದನ್ನು ಕುಡ್ಕೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಬೂಸ್ಟ್ ಕುಡ್ಕೊಂಡು ಬಂದಿದ್ದೀನಿ ಇವತ್ತು. ಯಾವುದೋ ಗಾಂಧಿನಗರ ಎತ್ಕೊಂಡೇ ಬಿಟ್ರಲ್ಲೇ, ಹಿಂಗೆ ಮಾಡೋಷ್ಟರಲ್ಲೇ. ಹೋಗಲಿ ಬಿಡಿ. 87 ರೂಪಾಯಿ ಬಿತ್ತು. ಮಹಾಲಕ್ಷ್ಮಿ ಲೈಟು ಎತ್ಕೊಂಡ್ಬಿಟ್ಟೆ. ಎಲ್ಲಿಗೆ? ಇಲ್ಲಿಂದ ಸುಲ್ತಾನ್ ಪಾಳ್ಯ ರೋಡ್ ಕಡೆ ಬಿದ್ದೈತೆ ಪಿಕಪ್ಗೆ. ಯಾವುದೋ ಓಲಾದಲ್ಲಿ ಯಾವ್ದು ಬೀಳುತ್ತೆ ತೊಗೊಂಡು ಹೋಗ್ತಾ ಇರ್ಬೇಕು ನೋಡಿ ಗೈಸ್. ಏನಂತೀರ? ಎಲ್ಲಿ ಬರುತ್ತೆ? ಕ್ಯಾನ್ಸಲ್ ಆಯಿತಾ? ಯಾವನೋ ಇವನು ಬಡ್ಡಿ ಮಗ, ಹೌದು ಕ್ಯಾನ್ಸಲೇ ಮಾಡಿಬಿಟ್ನಲ್ಲ. ನನ್ನ ಮಗ ಬೀಳೋಷ್ಟರಲ್ಲೇ ಕ್ಯಾನ್ಸಲ್. ನೋಡೋಣ ಮತ್ತೆ ಎಲ್ಲಿ ಬೀಳುತ್ತೆ ಅಂತ ಸಿಗ್ತೀನಿ. 1309. ಹೌದು ಬನ್ನಿ ಗೈಸ್, ಇಲ್ಲಿಂದ ಯಲಹಂಕ ನ್ಯೂಟನ್ಗೆ ಬಿದ್ದೈತೆ. ಎಲ್ಲಿ? ಸುಲ್ತಾನ್ ಪಾಳ್ಯದಿಂದ ಒಂದು ಕ್ಯಾನ್ಸಲ್ ಆಯಿತು, ಅದಾದಮೇಲೆ ಮತ್ತೊಂದು ಕ್ಯಾನ್ಸಲ್ ಆಯಿತು ಗೈಸು. ಇವಾಗ ಮತ್ತೊಂದು ಬಿದ್ದೈತೆ, ಹೋಗ್ಬಿಡೋಣ. ಕೂತ್ಕೊಳ್ಳಿ ಮೇಡಮ್. ಬನ್ನಿ, ಇಲ್ಲಿಂದ ಬಹು ತೊಂದಿರೋ ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟೈತೆ ಬೆಳಗ್ಗೆ. ಯಾರ್ಯಾರ್ದು ಕಾರ್ದು ಮತ್ತು ಯಾವ ಗಾಡಿ ಯಾರಿಗೆ ಗೊತ್ತು, ಸಡನ್ನಾಗಿ ಹಾರಿಸ್ಬಿಟ್ಟವನು ಯಾರು. ಫುಲ್ ಬಾನೆಟೆಲ್ಲ ಹೋಗ್ಬಿಟ್ಟೈತೆ ಗೈಸ್. ಡ್ರಾಪ್ ಹತ್ರ ಬಂದಿದ್ದೀನಿ. ಇಲ್ಲಿ ಯಾರೋ ಮೇಡಮ್ ಇಲ್ಲೇ ಡ್ರಾಪ್ ಇತ್ತು, ಎಲ್ಲೋ ರೈಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಯಾವ ಸೈಡು? ಮುಂದೆನಾ? ಇನ್ನು ಎಲ್ಲಿಗೈತೆ ಗೊತ್ತಿಲ್ಲಪ್ಪ ಡ್ರಾಪು, ಏನಂತ ಗೊತ್ತಿಲ್ಲ. ಎಲ್ಲಿ? ಡಿ ಮಾರ್ಟಾ? ಹಾಂ, ಡಿ ಮಾರ್ಟ್ ಹತ್ರ ಡ್ರಾಪ್ ಇರೋದು. ಲೊಕೇಶನ್ ಹಾಕವ್ರೆ. ಇಲ್ಲೇನು ನಿಲ್ಲಿಸಲಾ? ಬನ್ನಿ, ಇದು ಎಷ್ಟು ರೂಪಾಯಿ ಕೊಟ್ಟಿದ್ದು? 114 ರೂಪಾಯಿ. 114 ಮೇಡಮ್, ಕರೆಕ್ಟ್. ಇನ್ನೂ 4 ನಿಮಿಷ ಇದೆ ನೋಡಿ ಮೇಡಮ್ ಟೈಮಿಂಗ್ಸ್. ಡಿ ಮಾರ್ಟ್. ಹಾಂ, ಏನಾಯ್ತು? 205 ಸರ್. ಹಾಂ, 205. ಇಲ್ಲ ಸರ್, ನನ್ನ ಹತ್ರ ಚೇಂಜ್ ಇಲ್ಲ ನೋಡಿ. ನಿಮ್ಮ ಹತ್ರನೇ ಚೇಂಜ್ ಇದ್ದರೆ ಕೊಡಿ, ನನ್ನ ಹತ್ರ ಇಲ್ಲ ಚೇಂಜ್. ಹೆಲ್ಮೆಟ್ ಕೊಡಿ ಸರ್. ಹೆಲ್ಮೆಟ್ 5 ರೂಪಾಯಿ ಇಲ್ವಾ ನಿಮ್ಮ ಹತ್ರ? ಬೇಡ. ಥ್ಯಾಂಕ್ ಯು ಸರ್. ಬನ್ನಿ ಗೈಸು, ಡ್ರಾಪ್ ಕೊಟ್ಟು ಇಲ್ಲಿಂದ ಯಲಹಂಕ ನ್ಯೂ ಟೌನಿಂದ ಇವಾಗ ಬೆಂಗಳೂರು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಕಾಲೇಜ್ ರೋಡಲ್ಲಿ ಇದ್ದೀನಿ. ನೋಡೋಣ ಎಲ್ಲಿ ಕೊಡ್ತಾನಂತ. ಮತ್ತೆ ರ್ಯಾಪಿಡೋನು ಓಪನ್ ಮಾಡ್ಕೊಂಡು ಬಿಡ್ತೀನಿ ಹಾಗೆ. ಇದರಲ್ಲಿ 202. ಹಾಂ, ಹೌದಾ? ಓಕೆ. ಇದರಲ್ಲೊಂದು 200 ಚಿಲ್ಲರೆ ಆಗೈತೆ. ಇದರಲ್ಲಿ ಎಷ್ಟಪ್ಪ? ಇದರಲ್ಲಿ 267. ಅಂದರೆ ಇದು ಕಮಿಷನ್ ಇದನ್ನು ಮಾಡ್ಕೊಂಡು ಕೊಡ್ತಾನಲ್ಲ,
267 ಆಗೈತೆ. ಅದರಲ್ಲಿ ಒಂದು 200 ಚಿಲ್ಲರೆ ನೋಡೋಣ. ಮತ್ತೆ ಟೈಮ್ಸ್ 7:38 ಆಗಿದೆ. ಸಿಗ್ತೀನಿ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಸ್ಕೂಲ್ ಹತ್ರ. ಇದೇ ಸ್ಕೂಲ್ ಅಲ್ವಾ? ಲೆಫ್ಟು 152 ಕ್ಯಾಶಾ ಏನು? ಇಲ್ಲೇನಾ? ಇನ್ನು ಸ್ಕೂಲೇ ಓಪನ್ ಆಗಿಲ್ಲ? ಅಷ್ಟು ಅರ್ಜೆಂಟ್ ಮಾಡಿದೆ. ಹೌದಾ? ಯಾರು ಅವ್ರ ನಂಬರ್ ಕೊಡ್ತಾರಾ? ವಿಜಯನಗರ್ ಎತ್ಕೊಂಡ್ಬಿಟ್ಟೆ. ಪೋಟ್ರಲ್ಲಿ ಒಂದು ಬಿದ್ದಿತ್ತು ಗೈಸು. ಏನು ಗೊತ್ತಾ, ಎಷ್ಟು ರಶ್ ಇದೆ ಅಂದರೆ ಕ್ಯಾನ್ಸಲ್ ಆಯ್ತು ಬಿಡಿದು. ಡ್ಯೂಟಿನ ಆಫ್ ಮಾಡಿಬಿಡ್ತೀನಿ. ಎಲ್ಲ ಬೈಕ್ ಟ್ಯಾಕ್ಸಿ ಅದು ಆಫ್ ಮಾಡಿಬಿಡೋಣ. ಪೋಟ್ರಲ್ಲಿ ಬಿದ್ದೈತೆ. ಒಂದು ಚೀಲ ಕೊಡ್ತಾವ್ರಾಗ. ಇದು ಪೂರ್ತಿ ದೊಡ್ಡದು, ಹಿರೇ ಚೀಲ ಥರ ಅಷ್ಟು ದೊಡ್ಡದು. ಯಾರು ತೊಗೊಂಡು ಹೋಗ್ತಾರೆ ಹೇಳಿ ಗೈಸು? ಹಾಂ, ಅವ್ರೇನು ಕಸ್ಟಮರ ಏನು? ಅದು ಕಾಯಿಪಲ್ಯ ಚೀಲ ಗೈಸ್. ನಂದಂದೆ ಸ್ಪ್ಲೆಂಡರ್ ಬೈಕು ತೊಗೊಂಬನ್ನಿ ಸರ್ ಕಟ್ಕೊಂಡಂತವ್ರೆ. ಏನು ಕಟ್ಕೊಂಡು ಬರೋಕ್ಕೆ 30-40 ಚೀಲನ 20 ಕಿಲೋ ಒಳಗಡೆ ಇದ್ರೇ ನಾನು ತೊಗೊಂಡು ಹೋಗಲ್ಲ. 5-6 ಕಿಲೋ ಇದ್ದರೆ ಮಾತ್ರ ತೊಗೊಂಡು ಹೋಗಿರ್ತೀನಿ. ಅಂಥದ್ರಲ್ಲಿ ಅವನು 20-30 ಕಿಲೋ ಕೊಡ್ತಾವಳೆ ಗೈಸ್. ಏನು ಮಾಡೋದು? ಅಷ್ಟೊಂದು ಜಾಸ್ತಿ ಕೊಟ್ಬಿಟ್ರೆ ಒಯ್ಯೋದು ಹೆಂಗೆ ಹೇಳಿ ಗೈಸು? ಏನು ಜನ ಅಂತೀನಿ ಆರ್ಡ್ರು. ಅದು ಆಟೋದಲ್ಲಿ ಒಯ್ಯೋಷ್ಟು ಐಟಮ್ ಐತೆ. ಏನು ಇವರು ಇದನ್ನಂತ ಅಂದ್ಕೊಂಡವ್ರ ನಮ್ಮ ಬೈಕು? ಏನು ಇದನ್ನು ಸ್ಕೂಟಿ ಆಗಿದ್ರೆ ಪರವಾಗಿಲ್ಲ, ಮುಂದೆ ಕಾಲು ಹತ್ರ ಇಟ್ಕೊಂಡೋದ್ರು ಅರ್ಧಾದ್ರೂ ಅದರಲ್ಲಿ ಐಟಮ್ ಹೋಯ್ತಾಯಿದ್ದು. ಇನ್ನೊಂದು ಪೋಟ್ರು ಸರ್ ಬುಕ್ ಮಾಡಿ ಸರ್ ಒಯ್ಯೋಕ್ಕಾಗಲ್ಲ ಅಂತ. ನಾನು ಸ್ಪ್ಲೆಂಡರ್ ಗಾಡಿ ಮೇಲೇ ಈ ಥರ ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಕಾಯಿಪಲ್ಯ ಅಂಗಡಿ ಹತ್ರ ಅದು ಮರ್ತೋಗ್ಬಿಟ್ಟಿದೆ. ಅವ್ರ ಜೊತೆ ಮಾತಾಡೋಕೆ ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿ ಅವ್ರ ಹತ್ರ ಫೋನ್ ಕೊಟ್ಟು ಇವ್ರ ಹತ್ರ ಮಾಡಿಸ್ಬಿಟ್ಟು ಏನು ಜನ ಆರ್ಡ್ರ್ ಮಾಡ್ತಾರಪ್ಪ ಪೋಟ್ರಲ್ಲಿ ಚೀಲ್ಗಟ್ಲೆ. ಏನು ಗೂಡ್ಸ್ ಗಾಡಿ ಅಂದ್ಕೊಂಡವ್ರೆ, ಯಾರಿಗೆ ಗೊತ್ತು? ಪರವಾಗಿಲ್ಲ, ಒಂದು 10-15 ಕಿಲೋ ಇದ್ದರೆ ಮುಂದೆ ಆದರೂ ಇಟ್ಕೊಂಡು ಏನಾದರೂ ಮಾಡ್ಕೊಂಡು ಹೋಯ್ತಿದ್ದೆ ನಾನು. ಏನೆಲ್ಲ ಗೈಸ್ ಪೂರ್ತಿ ಚೀಲನೇ. ಅದು ಹಿರೇ ಚೀಲ ಇರುತ್ತಲ್ಲ ದೊಡ್ಡದು, 50 kgದು, ಆ ಥರ ಕಟ್ಟಿಟ್ಬಿಟ್ಟವ್ರೆ ಚೀಲನ. ಹೋಗ್ಬೋದು ಸರ್, ತೊಗೊಂಡು ಹೋಗ್ಬೋದು. ತುಂಬ ಜನ ತೊಗೊಂಡು ಹೋಗ್ತಾರಂತೆ. ತುಂಬ ಜನ ತೊಗೊಂಡು ಹೋಗ್ತಿರ್ಬೋದು, ಆದರೆ ನಾನು ತೊಗೊಂಡು ಹೋಗೋಲ್ಲ ಅಂತ ಅಂದ್ಬಿಟ್ಟೆ. ನೋಡೋಣ ಬನ್ನಿ. ಹೊಲದಲ್ಲಿ ಒಂದು ಬಿದ್ದುಬಿಟ್ಟೈತೆ. ಇಲ್ಲಿಂದ ವಿಜಯನಗರಕ್ಕೆ ಹೋಗೋಣ ಇವಾಗ ಡ್ರಾಪ್ ಅಣ್ಣ 245. ಬನ್ನಿಗ ಇದು ಎಲ್ಲಪ್ಪ ಇದ್ದೀನಿ ಅಂದರೆ ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಸಂಕ್ಲೇಪುರ ಕನಕಪುರ ರೋಡು ಅಣ್ಣ. ಯಾವುದಿದು? ಕಗ್ಲಿಪುರ ಆಗಿದೆಯಾ? ಓಕೆ. ಎಲ್ಲೈತಪ್ಪ ಇದು? ಓಪನ್ ಆಗು 245. ಯಾವುದು? ಕನಕಪುರ ರೋಡಲ್ಲ? ಹಾಂ, ಆಗಿದೆ. ಥ್ಯಾಂಕ್ಸ್ ಅಣ್ಣ. ಇವಾಗ ಇದು ಯೂಟರ್ ಮಾಡ್ಕೊಂಡು ಹೋಗ್ಬೇಕು. 200 ಎಲ್ಲಿ? ಚಂದ್ರ ಲೈಟ್ ವಿಜಯನಗರಿಂದ ಚಂದ್ರಪ್ಪ ಲೈಟಿಂದ ಕೊಟ್ಟಿದ್ದಾಗ ಇದು ಅಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 23 ಕಿಲೋಮೀಟ್ರ್ ಅಂದ್ಕೊಳ್ಳಿ. BMTC ಬಸ್ ಇಷ್ಟು ದೂರ ಬಂದುಬಿಡ್ತಾವ. ಮತ್ತು ನಮ್ಮ ಹತ್ರ ಬೈಕ್ ಟ್ಯಾಕ್ಸಿ, ಆಟೋದವರು, ರ್ಯಾಪಿಡೋದವ್ರು ಏನು ಮಾಡಿ ಎಲ್ಲಿಗೆ ಹೋಗ್ಬೇಕು? ಬಸ್ ಫ್ರೀ ಇದೆ ಅಂತ ಎಲ್ಲರೂ ಬೈಕ್ ಟ್ಯಾಕ್ಸಿ, ಆಟೋ ಟ್ಯಾಕ್ಸಿ, ಕ್ಯಾಬ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ಬಾರು ಎಲ್ಲರೂ. ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರಿಗೂ ಹೇಳ್ತಾಯಿದ್ದೀನಿ. ಇವಾಗ ಇಲ್ಲಿಂದ ಪೋಟ್ರು, ರ್ಯಾಪಿಡು ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ಗೈಸ್. ನಂದು ಆಲ್ಮೋಸ್ಟ್ ಏನು ಗೊತ್ತಾ, ಇವಾಗ ನಾನು ಔಟ್ ಆಫ್ ಝೋನಲ್ಲಿದ್ದೀನಿ. ರ್ಯಾಪಿಡೋದು ಒಂದು 5-6 ಕಿಲೋಮೀಟ್ರ್ ಹೋಗ್ಬೇಕು ನಾನು ಝೋನ್ ಒಳಗಡೆ ಹೋಗ್ಬೇಕಂದ್ರೂ. ರ್ಯಾಪಿಡೋದಲ್ಲೇ ಬಿದ್ದೈತೆ. ನೋಡೋಣ, ಯಾವ್ದಾರು ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲಿಂದ ಒಂದು ಯಲಹಂಕ ಕೊಟ್ಟರೆ ಮುಗ್ದೇ ಹೋಯ್ತು ನೋಡಿ ಗೈಸ್. ಏನು ಕೇಳ್ತೀರಾ? ನಮ್ಮದು ನಶೀಬು ಸಖತ್ತೆ ಅನ್ನೋದು. ಎಷ್ಟು ದೂರ ಆಗುತ್ತೆ ನೋಡೋಣ ಇರಿ ಇಲ್ಲಿಂದ ಯಲಹಂಕ. ಆಲ್ಮೋಸ್ಟು ನಮ್ಮ ಏರಿಯಾ ಆದರೂ ಯಾವ್ದಾರು ಒಂದು ಹಾಕೋಣ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಬಿಡ್ದಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ನಂದಿ ಹಿಲ್ಸು, ರಾಜನಕುಂಟೆ, ಯಲಹಂಕ, ಗ್ಯಾಲರಿಯಾ ಮಾಲು. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 46 ಕಿಲೋಮೀಟ್ರ್ ಇದೆ ಗೈಸ್. ಇಲ್ಲಿಂದ ಒಂದೇ ಕೊಟ್ಟರೆ ಸಾಕು, ಬೋ ಅಂತ ಹೋಗ್ತಾ ಇರ್ತೀನಿ ಗೈಸ್. ಆದರೆ ಅದು ಕೊಡಲ್ಲ ಅಂತ ಗೊತ್ತು. ಪಾರ್ಸಲ್ ಯಾವ್ದಾದ್ರು ಕೊಟ್ಟರೆ ಬೆಸ್ಟೇ ನೋಡಿ ಗೈಸ್. ಒಂದು ಪೋಟ್ರಲ್ಲಿ ಯಾವ್ದಾರು ಒಂದು ಒಳ್ಳೆ ಆರ್ಡ್ರು, ಒಂದಕ್ಕೆ ಏನಾದರೂ ಕಾಗದ ಪತ್ರ ಅದು ಇದು ಡಾಕ್ಯುಮೆಂಟ್ಸ್ ಇದ್ದುಬಿಟ್ರೆ ತೊಗೊಂಡು ಹೋಗ್ತಾ ಇರ್ತೀನಿ. ಈಗ ಬಂದಿರೋದು ಒಂದೇ ರೋಡ್, ಒಳಗಡೆ ರೋಟಲ್ಲಿ ಹೋಗಲ್ಲ. ಏನಾದರೂ ಹಿಂಗೆ ಹೋಗ್ತಾ ಇರ್ತೀನಿ. ಹಂಗೆ ಟೀಗೆ ಕುಡಿಯೋಣ. ನಾಷ್ಟ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆಲಿ ತಿಂದಿದ್ದೀನಿ. ಟೈಮಿಂಗ್ಸ್ ಇವಾಗ ಗೈಸ್ 11 ಗಂಟೆ ಆಗಿದೆ. ಎಲ್ಲ ಆ್ಯಪಲ್ಲಿ ಕೆಲಸ ಮಾಡಿದ್ದೀನಿ. ಪೋಟ್ರು ಒಂದು ಬಿಟ್ಟು ಪೋಟ್ರಲ್ಲಿ ಅದೊಂದು ಬಿದ್ದಿತ್ತು, ಅದು ಕ್ಯಾನ್ಸಲ್ ಮಾಡಿಕೊಂಡೆ. ರ್ಯಾಪಿಡೋದಲ್ಲಿ 447, ಊಬರಲ್ಲಿ ಒಂದು 214, ಮತ್ತು ಓಲಾದಲ್ಲಿ ಓಲಾದಲ್ಲಿ ಒಂದು 300 ಚಿಲ್ಲರೆ. ಪರವಾಗಿಲ್ಲ, ಆಗಿದೆ. ಒಂದು 10,000 ರೂಪಾಯಿ ಅನ್ಕೊಳ್ಳಿ. ನೋಡೋಣ ಮತ್ತೆ 1000 ರೂಪಾಯಿಗೆಲ್ಲ ಒಂದು 900 ಚಿಲ್ಲರೆ ಆಗಿದೆ ಗೈಸು. ಇವಾಗ ತಲಘಟ್ಟಪುರ ಹತ್ರ ಇದ್ದೀನಿ. ಮೆಟ್ರೋ ಸ್ಟೇಷನ್ ಹತ್ರ ಬಂದೆ.
ಅಲ್ಲಿ ಬಂದುಬಿಟ್ಟು ಯಾವುದೋ ಒಂದು ರೇಷ್ಮೆ ಸಂಸ್ಥೆ ಏನಿದೆಯಲ್ಲ ಅಲ್ಲಿ ಬಂದುಬಿಟ್ಟು ಒಂದು ಟೀ ಕುಡ್ಕೊಂಡೆ. ಟೈಮಿಂಗ್ಸ್ 11:30 ಗಂಟೆ ಆಗಿದೆ. ಇನ್ನೂ ಯಾವುದೋ ಬೀಳ್ತಾ ಇಲ್ಲ. 4 ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟಿದ್ದೀನಿ. ಹಾಗೇ ಹೋಗ್ತಾ ಇದ್ದೀನಿ. ಯಾರು ಇಲ್ಲಿಂದ ಒಂದು ಯಲಹಂಕ ಕೊಡೋ ದೇವ್ರೆ, ಓಂ ನಮಃ ಶಿವ, ಯಲಹಂಕ ಕೊಡು, ಓಂ ನಮಃ ಶಿವ, ಯಲಹಂಕ ಕೊಡು. ಏನು ಡೆಲಿವರಿ ಬಾಯ್ಸ್ಗೂ ಆರ್ಡ್ರ್ ಇಲ್ವಾ? ಹಿಂಗೆ ಅಲ್ಲೊಬ್ರು ನಿಂತ್ಕೊಂಡಿದ್ರು, ಇಲ್ಲೊಬ್ರು ನಿಂತ್ಕೊಂಡವ್ರೆ. ಏನು ಕತೆ ಯಾರಿಗೂ ಗೊತ್ತು ಸ್ವಿಗ್ಗಿದಲ್ಲಿ. ಏರಿಯಾ ಕಡೆ ಏನೋ ಗೊತ್ತಿಲ್ಲಪ್ಪ, ನನಗೆ ಆರ್ಡ್ರ್ ಬೀಳ್ತಲ್ಲ ಗೊತ್ತಿಲ್ಲ. ತಲಗಟ್ಟಪುರ ಕಡೆ ಯಾರು ಸ್ವಿಗ್ಗಿ ಡೆಲಿವರಿ ಬಾಯ್ ಇದ್ರೆ ಕಮೆಂಟ್ ಮಾಡಿರಿ, ಯಾರ್ಯಾರು ಮಾಡ್ತೀರಿ ಅಂತ ನೋಡೋಣ. ಬರ್ರಿ ಗೈಸ್, ಇನ್ನೂ ಯಾವುದೂ ಸಿಗ್ತಲ್ಲ ನೋಡೋಣ. ಹಾಗೆ ಹೊಡಿತಾ ಇದ್ದೀನಿ, ಖಾಲಿ ನಿಂತ್ಕೊಂಡು ಸಾಕಾಯ್ತು. ಆಲ್ಮೋಸ್ಟು 11 ಗಂಟೆಗೆ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟ್ ಅರ್ಧ ಗಂಟೆ ಮುಂಚೆನೇ ಆಯಿತು. ಅಲ್ಲಿಂದ ಬಂದು ಟೀ ಕುಡ್ದೆ. ಯಾವುದೋ ಒಂದು ಪೋಟ್ರಲ್ಲಿ ಬೀಳ್ತೈತೆ, ಒಂದು 70 ರೂಪಾಯಿ ಎತ್ಕೊಳ್ಳೋಷ್ಟರಲ್ಲಿ ಬೇರೆ ಎತ್ಕೊಂಡೇ ಬಿಟ್ಟರು. ನೋಡೋಣ, ನನಗೆ ಯಾವ್ದಾರು ಬಿದ್ದರೆ ಎತ್ಕೊಂಡು ಹೋಗೋಣ. ಗೈಸ್, ವಾಜೂರಳ್ಳಿ ಒಂದು ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪು ಯಾವುದಂತ ಗೊತ್ತಿಲ್ಲ ಗೈಸ್. ಯಾವುದಿದು? ಮಿನಿಹಾಜ್ ನಗರ್ ಹತ್ರ ಇಸ್ರೋ ಲೇಔಟು, ವಿಕ್ರಮ್ ನಗರು, ಕುಮಾರಸ್ವಾಮಿ ಬಡಾವಣೆ. ಇಲ್ಲಿಂದ 4-5 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರ್ ಪಿಕಪ್ ಮಾಡ್ಕೊಂಡ್ಬಂದಿದ್ದೀನಿ. ಇಲ್ಲಿಂದ ಹೋಗ್ಬೇಕು. ಸಿಗ್ನಲ್ಗಳೇ ಸಿಕ್ಕಾಪಟ್ಟೆಪ್ಪ ಈ ಸೈಡು, ಏನು ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ಡ್ರಾಪ್ ಕೊಡೋಣ. ಗೈಸ್, ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಸಿಕ್ಕಾಕೊಂಡು ಬಿಟ್ಟಿದ್ದೀನಿ KR ಮಾರ್ಕೆಟ್ ರೋಡಲ್ಲಿ. ಯಾಕಂದ್ರೆ ಬಂದು ಅನಿಸ್ಬಿಟ್ಟೈತೆ. ಇನ್ನೂ ಆಲ್ಮೋಸ್ಟ್ 3.5 ಕಿಲೋಮೀಟ್ರ್ ಡ್ರಾಪ್ ಐತೆ. ಯಾವುದೋ ಕ್ರಿಮಿನಲ್ ಕಾಲೇಜು ಎಲ್ಲಪ್ಪ ಅಂದರೆ ವಸಂತ ನಗರಕ್ಕೆ ಡ್ರಾಪ್ ಇರೋದು. ಸಿಕ್ಕಾಪಟ್ಟೆ ಜಾಮು. ಏನಪ್ಪ ಈ ಥರ ಕಾಲು ಹಚ್ಕೊಂಡೇ ಹೋಗ್ಬಿಟ್ಟು ಹೋಗುತ್ತೆ. ಬರೀ ಕಾಲು ಹಚ್ಚೋದು ಹೋಗೋದು, ಕಾಲು ಹಚ್ಕೊಂಡು ಹೋಗೋದಾಗ್ಬಿಟ್ಟೈತೆ. ಏನು ಮಾಡೋದು? ಒನ್ ವೇ ರೋಡೇ ಇದೆ ಇದು. ಆ ಕಡೆಯಿಂದ ಗಾಡಿಗಳು ಯಾವ ಬರೋಲ್ಲ. ಆದರೆ ನಾರ್ಮಲ್ ತೊಳ್ಳೋ ಗಾಡಿ ಅವು ಇವು ಎಲ್ಲ ಇರ್ತಾವಲ್ಲ, ಅದಕ್ಕೆ ಎಷ್ಟೊಂದು ಜಾಮು. ಜನನೂ ಫುಟ್ಪಾತ್ ಮೇಲೇ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಫುಟ್ಪಾತ್ ಮೇಲೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಎಲ್ಲ ಅಂಗಡಿಗಳು ತಂದುಬಿಟ್ಟು ಫುಟ್ಪಾತ್ ಮೇಲೆ ಇಟ್ಟರೆ ಜನ ಎಲ್ಲಿ ರೋಡ್ ಮೇಲೆ ತಾನೇ ಓಡಾಡಬೇಕಾಗತ್ತೆ. ನೋಡಿರಿ, ಎಲ್ಲ ಫುಟ್ಪಾತ್ ಮೇಲೆ ನೋಡಿ. ಫುಟ್ಪಾತ್ ಎಲ್ಲೈತೆ, ಇವ್ರ ಅಂಗಡಿಗಳು ನೋಡಿ ಎಲ್ಲಿದ್ದಾವೆ. ಏನು ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಮಾರ್ಕೆಟ್ ರೋಡಲ್ಲಿ ಫುಟ್ಪಾತ್ ಬಿಟ್ಟು ಗೌರ್ಮೆಂಟ್ನವರು ರೂಲ್ಸ್ ಮಾಡವ್ರೆ. ಫುಟ್ಪಾತ್ ಮೇಲೆ ಏನೂ ಇಡೋಂಗಿಲ್ಲ, ಏನೂ ಮಾರೋಂಗಿಲ್ಲ ಅಂತ ಬೋರ್ಡ್ಸೋದಕ್ಕೆ ಇಡೋಂಗಿಲ್ಲ. ಇವ್ರು ನೋಡಿದ್ರೆ ಅಂಗಡಿನೇ ಇಟ್ಬಿಟ್ಟವ್ರೆ ಅರ್ಧಕ್ಕರ್ಧ. ನೋಡಿರಿ, ಎಲ್ಲಿ ನೋಡ್ರಿ KR ಮಾರ್ಕೆಟ್ ಅವರಲ್ಲಿ ಹೆಂಗೆ ಮಾಡಿಟ್ಟವ್ರೆ. ಎಲ್ಲ ಫುಟ್ಪಾತು. ಅವರೇ ಚೇರ್ ಹಾಕೊಂಡು ಕೂತ್ಕೊಂಡು ಬಿಡ್ತಾರೆ. ಜನ ಓಡಾಡೋದು ಬಿಡಿ, ದೂರ ಉಳೀತು. ಏನು ಬಿಡಿ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ದುಡಿಯೋರೆ. ಮತ್ತು ಕಮೆಂಟ್ ಬಾಕ್ಸೆಲ್ಲ ಬಂದುಬಿಟ್ರೆ ನೀನು ಶಾನಾಗಿದೆ, ದೊಡ್ಡ ಕಾರ್ಗಳು ಹಾಕಿರ್ತಾರೆ ನೋ ಪಾರ್ಕಿಂಗಲ್ಲಿ, ಅಂಥವ್ರಿಗೆ ಜೊತೆ ಮಾತಾಡೋಗಂತ ಅಂದ್ಬಿಡ್ತೀರಾ. ಸುಮ್ಮನೆ ನಮ್ಮ ಪಡೆ ನಾವು ಹೋಗೋಣ. ಒಳ್ಳೇದು ಮಾತಾಡ್ರೂ ಜನ ಬೈತಾರೆ, ಕೆಟ್ಟದ್ದು ಮಾತಾಡ್ರೂ ಜನ ಬೈತಾರೆ. ಜನಕ್ಕೇನೋ ಬೈಯೋದು ಒಂದೇ ಗೊತ್ತು. ನೋಡ್ರಿ, ಫುಟ್ಪಾತ್ ಮೇಲೆ ಹಾಕೋರೆ. ನಡ್ಕೊತಲ್ಲಿ ಹೋಗೋರು ನೋಡಿ, ನಡ್ಕೊತೋಗೋರು ರೋಡ್ ಮೇಲೆ. ಗಾಡಿ ಇದ್ದವರು ಮೇಲ್ಗಡೆ ಹೋಗ್ಬೇಕು, ಬಿಲ್ಡಿಂಗ್ ಮೇಲ್ಗಡೆಯಿಂದ ಗಾಡಿ ತೊಗೊಂಡು. ನೋಡಿರಿ, ಫುಟ್ಪಾತ್ ಮೇಲೇ ಸೇಲ್ ಮಾಡ್ತವ್ರೆ. ಏನು ಮಾಡೋಕ್ಕಾಗಲ್ಲ. ಸಿಗ್ತೀನಿ ಇವಾಗ ಆಮೇಲೆ. ಗೈಸು, ಇವಾಗ ಡ್ರಾಪ್ ಕೊಟ್ಟೆ. ಯಾವುದು ಬೀಳ್ತೈತೆ? ಹೋಗೇ ಬಿಡ್ತಲ್ಲ. ಇವಾಗ ಕೊಡ್ತಾವೆ ನೋಡಿ. ಅರ್ಧ ಗಂಟೆ ಐತೆ ಡ್ರಾಪ್ ಮಾಡಿ, ಯಾವುದು ಬೀಳ್ತಾ ಇರಲಿಲ್ಲ. ಇವಾಗ ಯಾವುದು ಬಿದ್ದಿತ್ತು ಅಷ್ಟರಲ್ಲಿ ಹೋಯ್ತು. ಇವಾಗ ವಸಂತ ನಗರ ಪ್ಯಾಲೇಸ್ ಗ್ರೌಂಡ್ ಹತ್ರ ಇದ್ದೀನಿ. ಹಾಗೆ ಮನೆ ಕಡೆ ಹೋಗ್ತಾಯಿದ್ದೀನಿ. ರ್ಯಾಪಿಡೋದಲ್ಲಿ ಒಂದು 500 ಚಿಲ್ಲರೆ ಆಗಿದೆ. ಊಬರಲ್ಲಿ ಎಷ್ಟಪ್ಪ ಅಂದರೆ 200 ಚಿಲ್ಲರೆ. ಓಲಾದಲ್ಲಿ 400 ಚಿಲ್ಲರೆ ಆಗಿದೆ. ಆಲ್ಮೋಸ್ಟು 1,000 ಮೇಲೆ ಆಗಿದೆ ಗೈಸು. ಯಾವುದೂ ಮನೆ ಕಡೆ ಕೊಟ್ಟರೆ ಬಿಸಿಲು ಸಿಕ್ಕಾಪಟ್ಟೆ ಐತೆ, ಸೆಕೆ ಆಗ್ತೈತೆ. ಶೂ ಬೇರೆ ಹಾಕ್ಕೊಂಡಿದ್ದೀನಿ. ಹೋಗ್ಬಿಟ್ಟು ರೇಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಮನೆ ಕಡೆ ಯಾವ್ದಾರು ಬೀಳುತ್ತೇನೋ ಅಂತ ಅಂದ್ಕೊಂಡು ಹೊಡಿತಾ ಇದ್ದೀನಿ. ಹಾಗೆ ಯಾವುದು ಬೀಳಿಲ್ಲ ಅಂದರೆ ಮನೆಗೆ ಹೋಗ್ತೇನೆ. ಯಾವ್ದಾರು ಬಿದ್ದರೆ ಎತ್ತಕೊಂಡು ಹೋಗ್ತೇನೆ ಅಷ್ಟೇ ಗೈಸ್. ಇಂಥ ನನ್ನ ಮಕ್ಕಳು ಯಾವ ಥರದಿಂದ ಹೊಡಿಬೇಕು ನೋಡಿ ಗೈಸ್. ಏನಪ್ಪ ದೇವರಾಜ, ಆರಾಮ? ಎಲ್ಲ ನಿಮ್ಮ ಏನೋ ಮದುವೆಗಿದೆ ಮಾಡ್ಕೊಂಡೇನೋ ಇಷ್ಟು ದಪ್ಪ ಆಗಿಬಿಟ್ಟಿದೆಯಾ? ಯಾವಾಗ ಹೇಳಿಲ್ಲವಲ್ಲ ನನ್ನ ಮಗನೇ, ಮದುವೆ ಕರೀಲಿಲ್ಲ ಏನಿಲ್ಲ. ನೋಡಿ, ನಾವು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದೋ ಒಂದು ಟೈಮಲ್ಲಿ. ಎಲ್ಲ ದೇವರಾಜ ಹೆಂಗಾಗಿಬಿಟ್ಟ ನೋಡಿ. ನಿಜವಾಗ್ಲೂ ಮದುವೆ ಆಯ್ತೇನೋ? ಮಗು ಆಯ್ತಾ? 2ನೇದು ರೆಡಿ ಮಾಡಿದ್ದೆ ಹಂಗಾರೆ. ಇರಿಗೆ ಸಿಗ್ತೀನಿ ಗೈಸ್. ಟೈಮಿಂಗ್ಸು 2:51 ಗಂಟೆಗಿದೆ. ಲಾಗಿನ್ ಆಗಿದ್ದೀನಿ. ಸ್ವಲ್ಪ ಸಂಜೆ ಬೇಗ 1 ಅವರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು. ಯಾಕಂದರೆ 4-5 ಗಂಟೆಗೆ ಚೂರು ಕೆಲಸ ಐತೆ. ಅದಕ್ಕೆ ಮತ್ತೆ ವಾಪಸ್ ಹೋಗ್ಬೇಕಿತ್ತು. ಎಲ್ಲಿಯಪ್ಪ ಅಂದರೆ ಮಾರ್ತಳಿಗೆ ಹೋಗ್ಬೇಕು. ಮಾರ್ತಳಿ ಮುಂದೆ ಯಾವುದು ಬೆಳಂದೂರು. ನಮ್ಮ ಫ್ರೆಂಡ್ಸ್ ಬಂದವ್ರಂತೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಆ ಕಡೆ ಯಾವ್ದಾರು ಅದು ಆರ್ಡ್ರ್ ಬೀಳುತ್ತೇನೆ ಅಂತ ಅಂದ್ಕೊಂಡು ಅಲ್ಲಿ ಇದ್ಕೊಂಡು ಮತ್ತೆ ನಾಳೆ ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾವ್ದಾರು ಬೀಳುತ್ತೋ ಇಲ್ಲ ಗೊತ್ತಿಲ್ಲ. ಬಿದ್ದರೆ ಎತ್ತಾಕೊಂಡು ಹೋಗೋಣ ಅಷ್ಟೇ ಗೈಸು. ಅರ್ನಿಂಗ್ಸ್ ಏನು 1,000 ರೂಪಾಯಿ ಆಗೈತೆ, ಸಾಕಷ್ಟೇ. ಪೆಟ್ರೋಲ್ ಅಂತ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಎದಕ್ಕೆ ಬೇಕಾಗತ್ತೆ ನೋಡೋಣ. ಸಿಗ್ತೀನಿ ಮತ್ತೆ ಆಮೇಲೆ.
ಗೈಸ್ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಬೆಳಗ್ಗೆ 37,135 ಆಗಿತ್ತು. ಇವಾಗ 37,288 ಕಿಲೋಮೀಟ್ರ್ ಆಗಿದೆ. 153 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ ನೋಡೋಣ. ರ್ಯಾಪಿಡೋದಲ್ಲಿ ಒಂದು 574, ಮತ್ತು ಓಲಾದಲ್ಲಿ ಓಪನ್ ಆಗೋದಿವ್ರೆ. ಏನಾಗೈತೆ ಇದು ಸಿಗ್ನಲ್ಲೇ ಇಲ್ವಾ ಇಲ್ಲಿ? ಪರವಾಗಿಲ್ಲ, ಬನ್ನಿ 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 ಅಜ್ಜಿ. 520 ಓಲಾ, 500 ಪ್ಲಸ್ 500 ಎಷ್ಟಾಯಿತು? 1,000 ರೂಪಾಯಿ, 1,100 ರೂಪಾಯಿ ಆಯಿತು. ಊಬರಲ್ಲಿ ಎಷ್ಟಪ್ಪ ಅಂದರೆ ಇದೇ ನೋಡಿ ಬರುತ್ತಪ್ಪ ಅಂತೀನಿ, ತಲೆನೇ ಕೆಟ್ಟೋಗುತ್ತೆ ಗೈಸ್. 200 ಚಿಲ್ಲರೆ, ಟೋಟಲ್ ಒಂದು 1,300 ಚಿಲ್ಲರೆ ಆಗಿದೆ 150 ಕಿಲೋಮೀಟ್ರಿಗೆ. ಪರವಾಗಿಲ್ಲ ಅಂದ್ರೆ ಏನು ಜಾಸ್ತಿ ನಾನು ಮಾರ್ತಳಿಗೆ ಹೋದ್ನಲ್ಲ, ಯಾವುದೋ ಬೀಳ್ತಾ ಇರಲಿಲ್ಲ. ಹಂಗೆ ಅನ್ಕೋತ ಹತ್ರ ಹೋದ್ಮೇಲೆ ಮಾಧವರ ಹತ್ರ, ಯಾವ್ದು ಮಾದೇವಪುರ ಹತ್ರ ಹೋದ್ಮೇಲೆ ಕೊಟ್ಟಿರೋದು. ಆಮೇಲೆ ಅಲ್ಲಿಂದ 1-2 ಆರ್ಡ್ರ್ ಹೊಡ್ಕೊಂಡು ಬಂದೆ, ಅದಷ್ಟೇ ಗೈಸು. ನಾನು ಇಷ್ಟೇ ಹೊಡೆದಿರೋದು, ನೀವು ಎಷ್ಟು ಹೊಡೆದ್ರೆ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.